ವೀಕ್ಷಕರೇ, ಗುಂಡ್ಲುಪೇಟೆ ತಾಲೂಕು ಬರಗಿ ಗ್ರಾಮ ವಿಎಸ್ಎಸ್ಎನ್ ಅಧ್ಯಕ್ಷರಾದ ಶಿವಪ್ಪ ಅವರನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸುತ್ತಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಕೇಳೋಣ. ಬರಗಿ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ನಮ್ಮ ಸಂಘದ ಪದಾಧಿಕಾರಿಗಳು ಹಾಗೂ ಸುತ್ತಮುತ್ತಲಿನ ಈ ಸೊಸೈಟಿ ವ್ಯಾಪ್ತಿಗೆ ಸೇರಿದಂಥ ಗ್ರಾಮಸ್ಥರಿಗೂ ನನ್ನ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸರ್, ನೀವು ಅಧ್ಯಕ್ಷರಾಗಿ ಎಷ್ಟು ವರ್ಷ ಆಯಿತು ಸಾಹೇಬ್ರೆ? ಸರ್, ನಾನು ಈಗ ಮೊದಲು ಈ ಪೀರಿಯಡು ಒಂದು ಪೀರಿಯಡ್ ಇಂದ ನಾನು 4-5 ಬಾರಿ ಆಗಿದೆ. 4-5 ಬಾರಿ ಪೂರ್ಣ ಅವಧಿ ಒಂದು ಟರ್ಮ್ ಪೂರ ಅವಧಿ ಇದ್ದೆ 5 ಟರ್ಮ್. ಆತು ಮುಂಚೆ 1.5 ವರ್ಷ 2 ವರ್ಷ ಮಾಡಿದೆ. ಈ ವರ್ಷ ಮಾತ್ರ ಈಗ 2 ತಿಂಗಳಲ್ಲಿ ಅವಿರೋಧವಾಗಿ ಆಯ್ತಾ ಇದ್ದೀನಿ. ಸರ್, ನೀವು 5 ನಿಮಿಷದಲ್ಲಿ ನಿಮ್ಮ ಒಂದು ಸೊಸೈಟಿಗೆ ಏನು ಕೊಡುಗೆ ಇದೆಯಾ ಅದು ಮಾತಾಡಿ ಸರ್ ದಯವಿಟ್ಟು. ನಮ್ಮ ಸೊಸೈಟಿ ಕೊಡುಗೆ ಅಂದರೆ ಸರ್, ನಮ್ಗೆ ಏನು ಕೊಡುಗೆ ಅಂತಂದ್ರೆ ಏನಾಗ್ತದೆ, ನಿಮ್ಮ ಕಡೆಯಿಂದ ಏನೇನು ಕೆಲಸ ಮಾಡಿಸಿದ್ದೀರಾ ಸೊಸೈಟಿಗೆ? ನಾವೀಗ ರೈತರಿಗೆ ಬೆಳೆ ಸಾಲ ಕೊಡ್ಸಿದ್ದೀವಿ, ಮಧ್ಯವರ್ತಿ ಸಾಲ ಕೊಡಿಸ್ತಿದ್ದು. ಅದೆಲ್ಲ ತೀರೋಳಿ ಆಯ್ತು ಬಂತು. ಮಧ್ಯವರ್ತಿ ಸಾಲ ಪ್ರತಿ ವರ್ಷನೂ ಕೊಡ್ತಿದ್ದೋ, 5 ವರ್ಷ ಸಾರಿ ಕೊಡ್ತಿದ್ದೋ, 3 ವರ್ಷ ಕೊಡ್ತಿದ್ದೋ. ಬೆಳೆ ಸಾಲ ಕೊಡ್ತಿದ್ವಿ. ಈಗ ಹೆಚ್ಚುಕೊಂಡು 7 ಕೋಟಿನೇ ಏನೋ ಬೆಳೆ ಸಾಲ ಕೊಟ್ಟಿದ್ದೀವಿ. ಅದು ರಿಕವರಿ ಹೆಂಗೆ ಮಾಡಿದ್ರೆ? ರಿಕವರಿ 100ಕ್ಕೆ 100 ಭಾಗ ರಿಕವರಿ ಮಾಡ್ತೀವಿ. ನಾವು ಸುತ್ತಿದಾರಿಲ್ಲ, ಎಲ್ಲ 4 ಲಕ್ಷ ಜನ ಇರ್ಬೋದು ಸುತ್ತಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ನಾವು ಸುತ್ತಿದಾರಿಲ್ಲ. ನಾವು ಸುತ್ತಿ ಆಗಿ ಕೊಡೋದಿಲ್ಲ, ನಾವೇ ಮಣ್ಮಣ್ಗೆ ಹೋಗಿ ವಸೂಲಿ ಮಾಡ್ತೀವಿ. ಸರ್, ಇವಾಗ ನೀವು ಸಾಲ ಕೊಡ್ತೀರಲ್ಲ, ಆ ರಿನ್ಯೂವಲ್ ಯಾವ ರೀತಿ ರಿನ್ಯೂವಲ್ ಮಾಡ್ತೀರಾ? ಅವರ ರೈತರೇ ವಾಲಂಟಿಯರ್ ಬಂದು ಕಟ್ತಾರೆ. ದುಡ್ಡು ಕಟ್ಟಿದಾನೆ ಕಟ್ಟ ಮೇಲೆ ರಿನ್ಯೂವಲ್ ಮಾಡ್ತೀರಾ? ಕಟ್ಟಿದ ಮೇಲೆ ನಾವು ಮಾಡೋದು ಹಂಗೇನೆ. ನಾವು 1 ವಾರ 15 ದಿನ ಮುಂಚಿತವಾಗಿ ನೋಟಿಸ್ ಕೊಡ್ತೀವಿ. ಈಗ ತಿಂಗ ವಸೂಲಿ ಇರುತ್ತೆ. ವಸೂಲಿ ನಾವು 8 ದಿನ ವಾಯ್ದಿರೋಕ್ಕೂ ಮುನ್ನ ನಾವು ನೋಟಿಸ್ ಕೊಡ್ತೀವಿ. 15 ದಿನ 8 ದಿನ ಅಂತ ನೋಡಿ, 2ನೇ ತಾರೀಕು ನಿಮ್ಗೆ ಡ್ಯೂ ಡೇಟ್ ಇರುತ್ತಾ, ನೀವು ತಗೊಂಬಂದು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಕೊಟ್ಟಾಗ ಅವರು ಆ ಡೇಟ್ ಕರೆಕ್ಟಾಗಿ ತಗೊಂಬಂದು ದುಡ್ಡು ಕಟ್ಬಿಡ್ತಾರೆ. ಸರ್, ಕೆಲವು ಕಡೆ ಹೇಳ್ತಾರೆ ಸಾಲ ತಗೊಂಡಿರೋರು ರಿನ್ಯೂವಲ್ ಮಾಡ್ಸಕ್ಕೆ ಹತ್ರ ದುಡ್ಡಿರಲ್ಲ, ಅಲ್ಲೇನೆ ಸೊಸೈಟಿನವ್ರಿಗೇನೆ 1,000 2,000 ಕೊಟ್ಬಿಟ್ಟು ಅವ್ರು ಹಂಗೆ ರಿನ್ಯೂವಲ್ ಮಾಡಿಸ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾರೆ ಕೆಲವು. ನಿಮ್ಮ ಸೊಸೈಟಿನಲ್ಲಿ ಆ ರೀತಿ ಇಲ್ವಾ? ಇಲ್ಲ, ನಮ್ಮ ಹತ್ರ ಆ ರೀತಿ ಇಲ್ಲ. ರೈತರು ಅವ್ರು ಯಾರು ಕರ್ನಾಟಕ ಇಸ್ಕೊಂಡ್ಬಂದ್ರೆ ನಮ್ಗೇನಾಗಬೇಕು ಅಷ್ಟೇ. ನಾವು ಅದನ್ನ ನಾವು ಕೇಳಲ್ಲ. ನಮ್ಗೆ ಡ್ಯೂ ಡೇಟ್ ಕರೆಕ್ಟ್ ಆಗಿ ತಗೊಂಬಂದು ದುಡ್ಡು ಕಟ್ತಾರೆ. ಅದರಂತೆ ನಾವು ಲೋನ್ನ ರಿಲೀಸ್ ಮಾಡ್ತೀವಿ. ಸರ್, ಎಷ್ಟು ಎಕರೆ ಇರ್ಬೇಕು ಸರ್ ನೀವು ಸಾಲ ಕೊಡಬೇಕು ಅಂದ್ರೆ ಸೊಸೈಟಿನಲ್ಲಿ? ಸರ್, ನಾವು 1 ಎಕರೆ ಇರೋರ್ಗೂ ಕೊಡ್ತೀವಿ, 20 ಗುಂಟೆ ಇರೋರ್ಗೂ ಕೊಡ್ತೀವಿ, 10 ಎಕರೆ ಇರೋರ್ಗೂ ಕೊಡ್ತೀವಿ. ನಾವು ಆಮೇಲೆ ಇನ್ನೊಂದು ಇಂಥವ್ರು ನಾವು ಸಾಲ ಕೊಡ್ತೀವಿ, ಕೊಡಬೇಕು ಕೊಡಬಾರ್ದು ಅನ್ನೋ ಮನೋಭಾವನೆ ನಮ್ಮಲ್ಲಿಲ್ಲ. ಯಾರು ಸಾಗುವಳಿದಾರ ಮಾಡ್ತಾರೆ, ಆರ್ ಟಿ ಸಿ ಯಾರ ಹತ್ರ ಇರುತ್ತೆ, ಅವ್ರು ಕೇಳಿದಾಗ ಅವ್ರಿಗೆ ಒಂದು ಇದು ಮಾಡಿ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಅವರು ಸಾಲನ ವಿತರಣೆ ಕೊಡ್ತೀರಾ ಸರ್ ನೀವು? ಮಿನಿಮಮ್ ಅಂದ್ರೆ ಒಂದು ಬಾಳೆ, ಅರಿಶಿನ, ಕಬ್ಬು ಕೆಲ 60,000 70,000 ಈ ರೀತಿ ಕೊಡ್ತೀವಿ. ಏನ್ ಮಾಡಿರ್ತಾರ ಫೈನಾನ್ಸ್ ಪ್ರಕಾರ ನಾವು ಕೊಡ್ತೀವಿ. 70,000ದಿಂದ ಎಷ್ಟು ಕೊಡ್ತೀರಾ? ಎಕರ್ವಾರು ಕೆಲವು ಫೈನಾನ್ಸ್ ಏನ್ ಇರ್ತವೆ 1 ಎಕರ್ಕ, ಅದೇ ರೀತಿ ನಾವು ಸಾಲ ಕೊಡಬೇಕು. ಅದ್ರ ನಾವು ಯಥೇಷ್ಟವಾಗಿ ಅವ್ರು ಕೇಳಿದಷ್ಟೇ ಕೊಡಲ್ಲ. ಏನ್ ಸರ್ಕಾರ ಒಂದು ನಿಗದಿ ಮಾಡುತ್ತೆ, ಕಬ್ಬಿಗೆ ಇಷ್ಟು ರೂಪಾಯಿ ಬೆಳೆ ಸಾಲ ಕೊಡ್ಬೋದು, ಇಷ್ಟು ಬೆಳೆ ಸಾಲ ಕೊಡ್ಬೋದು, ಅರ್ಶನಕ್ಕೆ ಇಷ್ಟು ಕೊಡ್ಬೋದು ಬೆಳೆ ಸಾಲನ, ಬಾಳೆಗೆ ಇಷ್ಟು ಕೊಡ್ಬೋದು ಬೆಳೆ ಸಾಲನ ಅಂತ ಸ್ಕೇಲ್ ಆಫ್ ಫೈನಾನ್ಸ್ ಇರುತ್ತೆ. ನಾವು ಕೆಲವು ಎಷ್ಟೋ ಸಾರಿ ನಾನು DCC ಬ್ಯಾಂಕ್ ಸ್ಕೇಲ್ ಆಫ್ ಫೈನಾನ್ಸ್ ಮೀಟಿಂಗ್ ಹೋಗಿ ಅಲ್ಲೆಲ್ಲ ಚರ್ಚೆ ಮಾಡಿ ನಾವು ಈ ಬೆಳೆ ಸಾಲ ಕೊಡೋದು ನಿಗದಿ ಮಾಡೋ ಸಂದರ್ಭದಲ್ಲಿ ನಾನು ಕೂತ್ಕೊಂಡು ಮಾತಾಡಿದ್ದೀನಿ. ಇಷ್ಟಕ್ಕೆ ಗೊಬ್ಬರ ಇಷ್ಟ ಆಯ್ತದ, ಲೇಬರ್ ಚಾರ್ಜ್ ಇಷ್ಟ ಆಯ್ತದ ಅಂತೆಲ್ಲ ಲೆಕ್ಕ ಕೊಟ್ಟರು. ಮೀಟಿಂಗ್ಗೆ ನಮಗೂ ನೋಟಿಸ್ ಕೊಡ್ತಿದ್ರು. ನಾನು ಹೋಗ್ತಿದ್ದೆ, ನಮ್ಮ ತಾಲೂಕು ನಾನೇ ಕೊಟ್ಟು ಹೋಗ್ತಿದ್ದೆ. ಅದ ಮೇಡಮ್, ನಾನು ಹೇಳಿದ್ನಲ್ಲ, ಬಾಳೆ ಹಾಕಿದ್ರೆ ಬಾಳೆಗೆ ಸ್ಕೇಲ್ ಆಫ್ ಫೈನಾನ್ಸ್ ಇರುತ್ತೆ, ಅದು ಕೊಡ್ತಾರೆ. ಸರ್, ಈಗ 1 ಎಕರೆಗೆ 40,000 ಅಂತ ಕೊಟ್ಟಿರ್ತೀರಾ. ಈಗ 5 ಎಕರೆ ಬಾಳೆ ಹಾಕ್ತಾರೆ ಅಂದ್ರೆ 5 ಎಕರೆಗೂ ಕೊಡ್ತೀವಿ. ನಿಗದಿ ಇಲ್ಲ ಇಷ್ಟೇ ಅಂದ್ರೆ ಒಂದು ನಮ್ಮಲ್ಲಿ 3 ಲಕ್ಷದವರ ಗಂಟ ಒಂದು ಇದನ್ನ ಮಾಡಿದ್ವಿ. ಕಬ್ಬಿಗೆ ಎಷ್ಟು ಕೊಡ್ತೀರಾ ಸರ್ 1 ಎಕರೆಗೆ? 1 ಎಕರೆಗೆ 60,000 65,000 ಇರ್ಬೋದು. ಇದೇ ನಮ್ಮಲ್ಲಿ 3 ಲಕ್ಷದವರ ಗಂಟ ಲಿಮಿಟ್ ಮಾಡಿದ್ವಿ.
3 ಲಕ್ಷ ಸರ್, ಶ್ರೀ ಶಕ್ತಿ ಇವಾಗ ಏನಾದ್ರು ಕೊಟ್ಟಿದ್ದೀರಾ? ಶ್ರೀ ಮಹಿಳಾ ಸ್ವಸಹಾಯ ಸಂಘಗಳು ಕೊಟ್ಟಿದ್ದೀವಿ. ಶ್ರೀ ಶಕ್ತಿ ಇವಾಗ ಅವ್ರಿಗೆ ಹೇಗೆ ಬಡ್ಡಿ? ಅವ್ರಿಗೆ ಬಡ್ಡಿ ಕಡಿಮೆ ಬಡ್ಡಿ. ಅವ್ರಿಗೇನ 20 ಜನ 25 ಜನ 20 ಜನ 15 ಜನ ಒಂದು ಸಂಘ ಸ್ವಸಹಾಯ ಸಂಘ ಅದು ಹಿಂದೆ ಮಾಡಿದ್ದು ಜಾಸ್ತಿ ಆಗಿ. ಎಷ್ಟು ಸಂಘಗಳಿಗೆ ನೀವು ದುಡ್ಡು ಕೊಟ್ಟಿದ್ದೀರಾ? ಸರ್ ಈಗ ಮೇಡಮ್ ನಾವು 4 ಸಂಘ ಇರ್ಬೇಕು ಅಷ್ಟೇ. ಎಷ್ಟು ಲಕ್ಷ ಕೊಟ್ಟಿದ್ದೀರಾ? ಅವರು 3 ಲಕ್ಷ. ಒಂದ್ ಸಂಘಕ್ಕೆ ಎಷ್ಟು ಲಕ್ಷ ಕೊಡ್ತೀರಾ ಸರ್? ಒಂದು ಸಂಘಕ್ಕೆ 2 ಲಕ್ಷ 3 ಲಕ್ಷ ಕೊಡ್ತೀವಿ. ಆಗ ಅವ್ರು ಹೇಗೆ ರಿಕವರಿ ನಿಮ್ಗೆ ಹೇಗೆ ಅವರು ಕಟ್ತಾರೆ? ತಿಂಗಳ recovery. ತಿಂಗಳ ಬಡ್ಡಿ ಮತ್ತು ಹಣ ಎರಡು ಕಟ್ತಾರೆ? ಇಲ್ಲ ಕಟ್ತಾರೆ. ಬಡ್ಡಿ ಮಾತ್ರ? ಚಂದಾನೂ ಕೊಡ್ತಾರೆ, ಇಲ್ಲ ಚಂದಾನೂ ಕೊಡ್ತಾರೆ. ಏನು ನಿಗದಿ ಮಾಡಿರ್ತೀವಿ ಅದನ್ನು ಕಟ್ತಾರೆ ಅವರು. ಮತ್ತೆ ಇನ್ನ ನೀವು ಈ ಹಳ್ಳಿಗಳಲ್ಲಿ ಗಾಡಿ ತಗೊಳ್ಳೋದಿಕ್ಕೆ ರೈತರ ಮಕ್ಳು ಇರ್ತಾರೆ ಸರ್, ಅಂತವ್ರಿಗೆ ಏನಾದ್ರು ಸಾಲ ಕೊಡ್ತಾ ಸರ್ ಇದ್ದೀರಾ? ಅಂತ ಕೇಳಿದ್ರು ಬಂದು ಕೊಡ್ತೀವಿ. ಹಿಂದೆಲ್ಲ ಕೊಡ್ತಿದ್ವಿ, ವೆಹಿಕಲ್ಗೆಲ್ಲ ಕೊಡ್ತಿದ್ವಿ. ಇಂದ ಈಗ ಪರ್ಪಸ್ ಕಮರ್ಷಿಯಲ್ ಪರ್ಪಸ್ ಕೊಡಲ್ಲ. ಪರ್ಪಸ್ ಕೊಡ್ತೀವಿ. ಸರ್ ಕೊನೆಯದಾಗಿ ಟ್ರ್ಯಾಕ್ಟರ್ ಸಾಲ ಕೊಡ್ತೀವಿ. ನಮ್ಮ ಟ್ರಾಕ್ಟರ್ ಸಾಲಗಳು ಇವೆಲ್ಲ ಅಧ್ಯಕ್ಷರೇ ಕೊನೆಯದಾಗಿ ನಮ್ಮ ವಾಹಿನಿ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನಕ್ಕೆ ಸೊಸೈಟಿ ಬಗ್ಗೆ? ಸೊಸೈಟಿ ಬಗ್ಗೆ ಏನು ಇದುವರೆಗೂ ನಾವು ಚೆನ್ನಾಗಿ ನಡ್ಸ್ಕೊಂಡ್ ಬಂದೀವಪ್ಪ. ಇನ್ನು ಮುಂದೆ ಬಂದವರು ಇದೇ ರೀತಿಯಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಅಂತ ನಾವು ಜನಕ್ಕೆ ಹೇಳೋದು ಒಂದು ಬಿಟ್ರೆ ನಾವೇನು ಹೇಳಕ್ಕಾಗುತ್ತೆ ಸರ್? ನೌಕರಿಗೂ ಅಷ್ಟೇ ನೋಡಪ್ಪ, ನೀವಿರೋವರ್ಗ ಚೆನ್ನಾಗಿ ನಡ್ಸ್ಕೊಂಡು ಹೋಗಿ ಮುಂದೆ ಬಂದವ್ರಿಗೂ ನಾವು ಈ ರೀತಿ ನಡೆಸ್ತಿದ್ದು ಅಂತ ಅವ್ರು ಹೇಗೆ ಸರ್ ನಿಮ್ಮ ಇವರು ಕಾರ್ಯದರ್ಶಿ ಅವರು ಹೇಳಾಗಿಲ್ಲ, ಬಾಬಿಟ್ಟು ಹೇಳಾಗಿಲ್ಲ. ಒಳ್ಳೆ ಯಾವುದೇ ತೊಂದರೆ ನಡೆಸ್ಕೊಂಡು ಹೋಗಿ ಏನೂ ತೊಂದರೆ ಇಲ್ಲ. ಬುದ್ಧಿವಂತದ ಕಡೆ ಚೆನ್ನಾಗದ. ನಾವು ದುರುಪಯೋಗ ಮಾಡ್ಕೋಬೇಕು, ತಿನ್ಕೋಬೇಕು, ಉಣ್ಕೋಬೇಕು ಅನ್ನೋ ಭಾವನೆ ಇಲ್ಲ. ಕೇಳಿ ಯಾವುದೇ ಕೆಲಸ ನಾವು ಮಾಡೋದೂ ಇಲ್ಲ. ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡಿದ್ದಾರೆ. ಅದರಲ್ಲೆಲ್ಲ ನಾವು ನೌಕರ ಬಗ್ಗೆ ನಾವು 2 ಎಣ್ಸಕ್ಕೆ ತಯಾರಿ. ನಿಮ್ಮ ನಿರ್ದೇಶಕರೆಲ್ಲ ಒಂದೇ ಕೈಯಲ್ಲಿ ಎಲ್ಲ ನಮ್ಮ ನಿರ್ದೇಶಕರೆಲ್ಲ ಒಂದೇ ಥರ ಒಂದೇ ಕೈಲಿದೆ. ಅದರಿಂದಾನೇ ನಾವು ಸಮಸ್ಯೆ ಈ ಮಟ್ಟಿಗೆ ನಡ್ಸ್ಕೊಂಡ್ ಬರ್ಬೇಕಾಗ್ತದೆ. ಇಲ್ಲಾಂದ್ರೆ ನಡ್ಸೋಕ್ಕಾಗಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ಬೇಜಾರಾಯ್ತಾ ಒಬ್ರಿಗೊಬ್ರು ಒಂದೊಂದು ಥರ ಮಾತಾಡಕ್ಕೆ ಹೋದ್ರೆ ಇದಾಯ್ತು. ಓಕೆ ಸರ್. ಯಾವುದೂ ಅಷ್ಟೇ ಮೀಟಿಂಗ್ ಕರಬೇಕಾದ್ರೆ ಮೀಟಿಂಗ್ ಅಲ್ಲ, ಅಕಸ್ಮಾತ್ ತುರ್ತು ಸಭೆ ಕರಬೇಕಾದ್ರೆ ಎಲ್ಲರೂ ಫೋನ್ ಮಾಡಿ ಹೇಳ್ಬಿಡ್ತೀವಿ, ನೋಡಿ ತುರ್ತು ಸಭೆ ಕರೆಯೋಕ್ಕೆ ಅವಕಾಶ ತಪ್ಪಲ್ಲ, ಅದರಿಂದ ನೀವು ಒಪ್ಪಿಗೆ ಕೊಟ್ಟು ನಾವು ರೆಸಲ್ಯೂಷನ್ ಮಾಡಿರ್ತೀವಿ ಅಥವಾ ನೋಟಿಸ್ ಸೈನ್ ಹಾಕೊಡಿ ಅಂತ ಕೇಳ್ತೀವಿ. ತುರ್ತು ಸಭೆ ಆದರೆ ಅರ್ಜೆಂಟ್ ಸಂದರ್ಭ ಮಾಡೋ ಅಂಥ ಸಂದರ್ಭ ಬಂದ್ಬಿಟ್ರೆ ಓಕೆ ಸರ್. ಇಲ್ಲಾಂದ್ರೆ ನಾವು ನೋಟಿಸ್ ಕೊಟ್ಟೆ ಮೀಟಿಂಗ್ ಮಾಡಿ ನಾವು ಎಲ್ಲ ವ್ಯವಹಾರ ಮಾಡ್ಬೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್.